ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನು ಮಕ್ಕಳು ಇಷ್ಟಪಡುವಂಥ ಶಾವಿಗೆ ಉಪ್ಮಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಕ್ಯಾರೆಟ್, ಬೀನ್ಸ್, ನೀರುಳ್ಳಿ, ಹಸಿಮೆಣಸು ತೊಗೊಂಡಿದ್ದೀನಿ. ಮೇಯ್ನಾಗಿ ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ಮ್ಯಾಗಿ ಮಸಾಲ. ಅಂದರೆ ಮಕ್ಕಳು ಮ್ಯಾಗಿ ತಿನ್ನೋದಷ್ಟು ಒಳ್ಳೆಯದಲ್ಲ, ಹಾಗಾಗಿ ಅದರ ಮಸಾಲೆ ಹಾಕ್ಕೊಂಡು ಶಾವಿಗೆ ಉಪ್ಮಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ನಾನು 1.5 ಗ್ಲಾಸ್ ಶಾವಿಗೆ ಉಪ್ಮಾ ತೊಗೊಂಡಿದ್ದೀನಿ. ಅದಕ್ಕೆ ಡಬಲ್ ಅಂದರೆ 3 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಆಮೇಲೆ ನಾರ್ಮಲಾಗಿ ನಾವು ಬೇರೆ ಉಪ್ಮಾ ಮಾಡುವಾಗ ಹೇಗೆ ಒಗ್ಗರಣೆ ಹಾಕ್ತೀವಿ ಅದೇ ಥರ ಒಗ್ಗರಣೆ ಹಾಕ್ತಿದ್ದೀನಿ. ನೆಲಕಡಲೆನೂ ಹಾಕ್ತಿದ್ದೀನಿ. ನಿಮಗೆ ಜಾಸ್ತಿ ವೆಜಿಟೇಬಲ್ಸ್ ಏನಾದರೂ ಬೇಕು ಅಂದರೆ ಇನ್ನೂ ಹೆಚ್ಚು ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಬೋದು. ಈಗ ನೀರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನಾನಿದನ್ನು ಸೂಪಿ ನೂಡಲ್ಸ್ ಮಾಡ್ತಾರೆ ನೋಡಿ, ಅದೇ ಥರ ಮಾಡ್ತಾ ಇದ್ದೀನಿ. ಹಾಗಾಗಿ ನೀರು ಜಾಸ್ತಿ ಹಾಕ್ತಿದ್ದೀನಿ. 1.5 ಗ್ಲಾಸಿಗೆ 3 ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ. ನಿಮಗೆ ಸೂಪಿ ನೂಡಲ್ಸ್ ಬೇಡ, ಡ್ರೈ ಆಗಬೇಕು ಅಂದರೆ ನೀರು ಕಮ್ಮಿ ಯೂಸ್ ಮಾಡಿ. ಸೊ ಈಗ ಬಾಕಿರೋ ವೆಜಿಟೇಬಲ್ಸನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಇದಕ್ಕಿಂತ ಮುಂಚೆ ಸಾಲ್ಟ್ ಹಾಕಿದೆ, ಅದನ್ನು ತೋರಿಸೋಕ್ಕೆ ಮರ್ತೋಯ್ತು, ಕ್ಷಮೆ ಇರಲಿ. ಈಗ ಅರಶಿನ ಹಾಕಿದ್ದೀನಿ, ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋಕ್ಕೆ ಬಿಡ್ತಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ಮ್ಯಾಗಿ ಮಸಾಲ 2 ಸ್ಪೂನಷ್ಟು ಇದೆ, ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹುರಿದಿಟ್ಕೊಂಡಿರುವಂತಹ ಅಂದರೆ ಫ್ರೈ ಮಾಡಿಟ್ಟಿರುವಂತಹ ವರ್ಮಿಸಿಲಿ ಶಾವಿಗೆ ಹಾಕ್ತಿದ್ದೀನಿ. ಈಗ ನೀರು ಹಾಕ್ತಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಸ್ವಲ್ಪ ಸೂಪಿ ಥರ ಮಾಡಿದ್ದೀನಿ. ನಿಮಗೆ ಡ್ರೈ ಆಗಬೇಕಂದ್ರೆ ಕಮ್ಮಿ ನೀರು ಹಾಕಿ. ನೋಡಿ, ನಮ್ಮ ಸೂಪಿ ಶಾವಿಗೆ ಉಪ್ಮಾ ರೆಡಿ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.